ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ವಿದ್ಯಾರ್ಥಿಗಳೇ, ನಾವು ಹಿಂದೆ ಎಜುಕೇಷನ್ ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ, ಶೈಕ್ಷಣಿಕ ಸುಧಾರಣೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ನಾವು ಇವತ್ತು ಚರ್ಚೆ ಮಾಡೋದಾದರೆ, ಹಿಂದೆ ನಾವು ಸ್ಲ್ಯಾಡರ್ ಆಯೋಗನ ಕುರಿತು ಅಲ್ಲಿವರೆಗೂ ನಾವು ವಿಷಯವನ್ನು ಚರ್ಚೆ ಮಾಡಿದ್ವಿ. ಇವತ್ತು ಮುಂದೆ ಬರ್ತಕ್ಕಂಥದ್ದು ಹಾರ್ತೋಗ್ ಸಮಿತಿ ಅಂತ ಇಟ್ಕೊಂಡ್ಬಿಟ್ಟು 1929ರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ ಹೊರತು, ಆದರೆ ಗುಣಮಟ್ಟದ ಶಿಕ್ಷಣ ಮಾತ್ರ ಅಲ್ಲಿ ಸಿಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಶಿಕ್ಷಣ ವ್ಯವಸ್ಥೆ ಕ್ಷೀಣಿಸಿತ್ತು ಅಂತಕ್ಕಂಥದ್ದು, ಅಂದರೆ ಕ್ವಾಲಿಟಿ ಎಜುಕೇಷನ್ ಅಂತಕ್ಕಂಥದ್ದು ಅಥವಾ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಅಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಶಿಕ್ಷಣದ ಬೆಳವಣಿಗೆ ಆಗ್ತಾ ಹೋಗೋದು ಅಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ವಾತಾವರಣವನ್ನು ಭಾರತದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದನ್ನು ತಲೆದೋರ್ತದೆ. ಸೊ ಹೀಗಾಗಿ ಭಾರತದಲ್ಲಿ ಕಾನೂನು ಆಯೋಗ ಅಂತಕ್ಕಂಥದ್ದು, ಆ ಕಾನೂನು ಆಯೋಗವನ್ನೇ ನಾವು ಹಾರ್ತೋಗ್ ಸಮಿತಿ ಅಂತ ಹೇಳ್ತೀವಿ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಹಾರ್ತೋಗ್ ಸಮಿತಿ ಅಂತಕ್ಕಂಥದ್ದನ್ನು ನೇಮಕ ಮಾಡೋದ್ರ ಮೂಲಕ ಕಾನೂನು ಕಮಿಷನ್ ಅಥವಾ ಲಾ ಕಮಿಷನ್ ಅಂತಕ್ಕಂಥದ್ದು ಈ ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ಪ್ರಾಥಮಿಕ ಶಿಕ್ಷಣಕ್ಕೆ ರಾಷ್ಟ್ರಮಟ್ಟದ ಮಹತ್ವವನ್ನು ದೊರೆಯಬೇಕು ಮತ್ತು ಶಿಕ್ಷಣ ಆತುರವಾಗಿ ಬೆಳವಣಿಗೆ ಹೊಂದದೆ ಅಲ್ಲಿ ಸುಧಾರಣೆ ಅಗತ್ಯ ಆಗಬೇಕು ಅಂತಕ್ಕಂಥದ್ದು. ಅಂದರೆ ಈ ಶಿಕ್ಷಣ ಹೇಗಾಗ್ತಾಯಿದೆ ಅಂದರೆ, ನಾವು ಒಟ್ಟಾರೆ ಎಜುಕೇಷನ್ ಕೊಡಬೇಕು, ಶಿಕ್ಷಣ ನೀಡಬೇಕು ಅಂಥೇಳಿ ಹರಾತುರಿಯಲ್ಲಿ ಅಥವಾ ಅವಸರದಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬಾರ್ದು. ಅದು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ, ಮೌಲ್ಯಯುತವಾಗಿರ್ತಕ್ಕಂಥ ವ್ಯಾಲ್ಯೂ ಎಜುಕೇಷನ್ ನೀಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀಬೇಕು ಅನ್ನುವಂಥದ್ದು ಈ ಹಾರ್ತೋಗ್ ಸಮಿತಿಯ ಉದ್ದೇಶವಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಪ್ರೌಢ ಶಿಕ್ಷಣ ಪರೀಕ್ಷೆಗೆ ಮಾತ್ರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಇದು ಕೆಲವರು ಕೇವಲ ಉದ್ದೇಶ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಪದವಿಯನ್ನು ಪಡಿತಕ್ಕಂಥ ಉದ್ದೇಶವಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಇಲ್ಲಿ ಪದವಿ ಬರೀ 3 ವರ್ಷಗಳ ಕಾಲ ಏನು ಡಿಗ್ರಿ ಪಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಕ್ವಾಲಿಟಿ ಎಜುಕೇಷನ್ ತಗೊಳ್ದೇನೆ ಹೆಸರಿಗೆ ಮಾತ್ರ, ನಿಮಿತ್ತ ಮಾತ್ರ ಪದವಿಯನ್ನು ಪಡ್ಕೊಂಡಂಗೆ ಆಗ್ತಾ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯದಲ್ಲೂ ಕೂಡ ಮತ್ತು ಮೌಲ್ಯಯುತವಾಗಿರ್ತಕ್ಕಂಥ ವ್ಯಾಲ್ಯೂ ಎಜುಕೇಷನ್ ಅಂತಕ್ಕಂಥದ್ದು ಅಥವಾ ಸಮಗ್ರ ಗುಣಮಟ್ಟದ ನಿರ್ವಹಣೆ ಇರತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಾರ್ತೋಗ್ ಅಂತಕ್ಕಂಥ ಸಮಿತಿ ತನ್ನದೇ ಆದಂಥ ಕೆಲಸ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಹಲವು ಪ್ರತಿಭಾವಂತರಲ್ಲದ ವಿದ್ಯಾರ್ಥಿಗಳು ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇದ್ರು ಅಂತಕ್ಕಂಥದ್ದು. ಅವರಲ್ಲಿ ಏನು ಓದ್ತಾ ಇದ್ದೀವಿ ಅಥವಾ ಏನು ನಾವು ಡಿಗ್ರಿ ತಗೊಳ್ತಾ ಇದ್ದೀವಿ ಅಂತಕ್ಕಂಥ ಸಾಮಾನ್ಯ ಪರಿಕಲ್ಪನೆ ಅಥವಾ ಸಾಮಾನ್ಯ ಜ್ಞಾನ ಇಲ್ಲದೇ ಇದ್ದಿರ್ತಕ್ಕಂಥವ್ರು ಕೂಡ ಇಲ್ಲಿ ಡಿಗ್ರಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸುಮ್ಮನೆ ಅನಾವಶ್ಯಕವಾಗಿ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದ್ದಾವೆ, ಆದರೆ ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣ ಅಥವಾ ಭವಿಷ್ಯತ್ತನ್ನು ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಣ ಅಲ್ಲಿ ಸಿಕ್ಕಿರಲಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಸೊ ಅದನ್ನು ಖಂಡಿಸುವುದಕ್ಕೋಸ್ಕರವಾಗಿ ಈ ಹಾರ್ತೋಗ್ ಅಂತಕ್ಕಂಥ ಆಯೋಗ ಇಲ್ಲಿ ರಚನೆ ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಅದಕ್ಕೋಸ್ಕರ ಈ ಹಾರ್ತೋಗ್ ಆಯೋಗ ಏನು ಹೇಳ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಅಥವಾ ಯುವಕರ ಪ್ರತಿಭೆಯನ್ನು ಗುರುತಿಸಿ ಅವರಲ್ಲಿ ಆ ಸಾಮರ್ಥ್ಯ ಇದೆ, ಜ್ಞಾನದ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು, ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಲ್ಲಿ ಪ್ರವೇಶ ನೀಡಬೇಕು ಅಂತಕ್ಕಂಥದ್ದು. ಔದ್ಯಮಿಕ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ನಾವೇನು ಹೇಳ್ತೀವಿ, ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳ್ತೀವಿ. ಆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಶಿಕ್ಷಣ ಮುಂದುವರಿಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಆ ಒಂದು ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಈ ಹಾರ್ತೋಗ್ ಆಯೋಗ ಮಾಡ್ತದೆ ಅಂತಕ್ಕಂಥದ್ದು. ಈ ಆಯೋಗವು ವಿಶ್ವವಿದ್ಯಾಲಯಗಳ ಅಸಮರ್ಥತೆಯನ್ನು ಖಂಡಿಸುವುದರ ಜೊತೆಗೆ ಪಕ್ಷಪಾತ ಮಾಡ್ತಕ್ಕಂಥ, ಏನು ಒಬ್ಬ ವಿದ್ಯಾರ್ಥಿಗೆ ಒಂದು ಥರ ಶಿಕ್ಷಣ, ಮತ್ತೊಬ್ಬ ವಿದ್ಯಾರ್ಥಿಗೆ ಮತ್ತೊಂದು ಥರ ಆಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಇಲ್ಲಿ ಭಾರತದಲ್ಲಿ ನಡೀತಾ ಇತ್ತೋ ಆ ಸಂದರ್ಭದಲ್ಲಿ, ಅಂದರೆ ಬ್ರಿಟಿಷ್ ಭಾರತದಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ಸುಮ್ಮನೆ ಬೆಳೀತಾ ಇದ್ದಾವೆ ವಿನಃ ಅವುಗಳಿಗೆ ಕ್ವಾಲಿಟಿ ಎಜುಕೇಷನ್ ಇರಲಿಲ್ಲ ಅಂತ ಇಟ್ಕೊಂಡ್ಬಿಟ್ಟು ವಿಶ್ವವಿದ್ಯಾಲಯವು ಶೈಕ್ಷಣಿಕವಾಗಿ ಹೆಚ್ಚು ಫಲಪ್ರದ ಆಗಬೇಕು ಅಂತ ಹೇಳಿದ್ರೆ ಈ ಹಾರ್ತೋಗ್ ಆಯೋಗ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಹಲವಾರು ಬಹಳ ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದು ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡೋದ್ರ ಮೂಲಕ ಭಾರತೀಯರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡತಕ್ಕಂಥ ಪ್ರಯತ್ನ ಈ ಹಾರ್ತೋಗ್ ಆಯೋಗ ಮಾಡ್ತದೆ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ವಾರ್ಧಾ ಶಿಕ್ಷಣ ಯೋಜನೆ ಅಂತ ಇಟ್ಕೊಂಡ್ಬಿಟ್ಟು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಘೋಷಣೆ ಮಾಡುತ್ತದೆ. 1937ರಿಂದ ಇಲ್ಲಿ ಜನಪ್ರಿಯ ಸಚಿವಾಲಯಗಳು ತಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತವೆ. 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು
ರಾಷ್ಟ್ರೀಯ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೊಳಿಸ್ತದೆ. 1937ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ತಾವು ಹೊರಡಿಸಿರ್ತಕ್ಕಂಥ ಈ ಹರಿಜನ್ ಅಂತಕ್ಕಂಥ ಪತ್ರಿಕೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಲೇಖನಗಳನ್ನು ಬರೆಯುವುದರ ಮೂಲಕ ಶಿಕ್ಷಣವನ್ನು, ಮೂಲ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಆ ಒಂದು ಪತ್ರಿಕೆಯಲ್ಲಿ ಕೆಲವು ಲೇಖನಗಳನ್ನು ಬರೀತಾರೆ ಅಂತಕ್ಕಂಥದ್ದು. ಮೂಲ ಶಿಕ್ಷಣ ಅಂತ ಹೇಳುವಾಗ ಇಲ್ಲಿ ಕುಂಬಾರಿಕೆ ಆಗಿರ್ಬೋದು, ಬಡಗಿತನ ಅಂತಕ್ಕಂಥದ್ದಾಗಿರ್ಬೋದು, ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡತಕ್ಕಂಥ ಪಠ್ಯಕ್ರಮ, ರಾಷ್ಟ್ರೀಯ ಶಿಕ್ಷಣ ನೀಡಬೇಕು ಅಂತಕ್ಕಂಥ ವಿಷಯಗಳನ್ನು ಕುರಿತು ಗಾಂಧೀಜಿಯವರು ಕೂಡ ಅನೇಕ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಮುದ್ರಿಸ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಸೊ ಹೀಗೆ ಈ ರಾಷ್ಟ್ರೀಯ ಶಿಕ್ಷಣವನ್ನು ಜಾರಿಗೊಳಿಸ್ತಕ್ಕಂಥ ಯೋಜನೆಗಳನ್ನು ಹಲವಾರು ರೀತಿ ಒತ್ತಾಯಗಳನ್ನು ಹಾಕುವುದರ ಮೂಲಕ, ಅದರಲ್ಲೂ ವಿಶೇಷವಾಗಿ ವಾರ್ಧಾ ಶಿಕ್ಷಣ ಯೋಜನೆಯು ಕೂಡ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದಾಗಿತ್ತು. ಇದು ಮೂಲ ಶಿಕ್ಷಣವು ಚಟುವಟಿಕೆಯ ಮೂಲಕ ಕಲಿಕೆ ಅಂತಕ್ಕಂಥದ್ದು, ಹೇಗೆಂದರೆ ಆಟದ ಮೂಲಕ ಪಾಠ ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಹವನ್ನು ತೀರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಇಲ್ಲಿ ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ತತ್ವವನ್ನು ಆಧರಿಸಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿಕೊಂಡಿರ್ತಕ್ಕಂಥ ಇದನ್ನು ಕುರಿತು ಮಹಾರಾಷ್ಟ್ರದ ವಾರ್ಧಾ ಎಂಬಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಏನು ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಣ ಕೊಡಬೇಕು, ಅದು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತೇಳಿ ಆ ವಾರ್ಧಾ ಅಂತಕ್ಕಂಥ ಸ್ಥಳದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಇದಕ್ಕೆ ಸಾಕಷ್ಟು ಕ್ರಿಯಾ ಯೋಜನೆಗಳನ್ನು ಹಾಕ್ಕೊಳ್ತಾರೆ. ಈ ಎಲ್ಲ ಯೋಜನೆಗಳು ಆ ವಾರ್ಧಾ ಅಂತಕ್ಕಂಥ ಸ್ಥಳದಲ್ಲಿ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ವಾರ್ಧಾ ಯೋಜನೆ ಅಂತ ಹೇಳಿ ಕೂಡ ಕರೀತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಜಾಕೀರ್ ಹುಸೇನ್ ಸಮಿತಿ ಈ ಯೋಜನೆಯನ್ನು ಕುರಿತು ಸುದೀರ್ಘವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಂಡು ಕುಶಲ ಕೆಲಸದ ಪಠ್ಯಕ್ರಮವನ್ನು ಕೂಡ ರಚನೆ ಮಾಡ್ತದೆ ಅಂತಕ್ಕಂಥ, ಅಂದರೆ ಸಿಲೆಬಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಅಥವಾ ಪಠ್ಯಕ್ರಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕುಶಲ ಕಲೆಗಳಿಗೆ ಹೆಚ್ಚು, ನಾವೇನು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳ್ತೀವಿ, ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕುಶಲ ಕಲೆಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಹೇಳ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಪ್ರೈಮರಿ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಸಿಲೆಬಸ್ಸನ್ನು ಕಡಿಮೆಗೊಳಿಸಬೇಕು ಅಂತಕ್ಕಂಥದ್ದನ್ನು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಒಂದು ಕೋವಿಡ್-19 ಅಥವಾ ಕೊರೋನಾ ಅಂತಕ್ಕಂಥ ಭೀಕರವಾಗಿರ್ತಕ್ಕಂಥ ಮಹಾಮಾರಿ ಕಾಯಿಲೆ ಬಂದಿರೋದ್ರಿಂದ ಅಲ್ಲಿ ಮಕ್ಕಳಿಗೆ ಈ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ನಾವು ಈ ಕೊರೋನಾ ಅಂದರೆ ಏನು, ಇದು ಯಾಕೆ ಹರಡುತ್ತದೆ, ಹೇಗೆ ಬರ್ತದೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಠ್ಯಗಳಲ್ಲಿ ಈ ವಿಷಯವನ್ನು ಸೇರಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಸರ್ಕಾರ ನಿನ್ನೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಮಿತಿಯನ್ನು ಮಾಡಿದೆ. ಆ ಸಮಿತಿಯಲ್ಲಿ ನಿನ್ನೆ ಡಿಸ್ಕಷನ್ ಕೂಡ ಮಾಡಿದ್ರು. ನಿನ್ನೆ ಅಂತ ಹೇಳಿದ್ರೆ ಬಹುಶಃ ನಾವು 7ನೇ ತಾರೀಕಿಗೆ ಅದರ ಬಗ್ಗೆ ಅಂದರೆ ಕೊರೋನಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಆ ಚರ್ಚೆ ಆದಮೇಲೆ ಅದನ್ನು ಪಠ್ಯಕ್ರಮದಲ್ಲಿ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತು PU ಲೆವೆಲ್ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಆ ಒಂದು ಕೊರೋನಾ ಶಿಕ್ಷಣದ ಬಗ್ಗೆ ತಿಳುವಳಿಕೆಯನ್ನು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅಥವಾ ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ರಚನೆ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ನಿನ್ನೆ ನಮ್ಮ ಪ್ರೈಮರಿ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಕಮಿಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಅದಕ್ಕೆ ಇಲ್ಲಿ ಸಿಲೆಬಸ್ಸನ್ನು ಕಡಿಮೆ ಮಾಡಿ ಈ ಕೊರೋನಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾಲೆಜ್ ಕೊಡಬೇಕು ಅಂತಕ್ಕಂಥದ್ದಿದ್ದಲ್ಲ. ಆ ರೀತಿಯಾಗಿ ಅವತ್ತಿನ ಕಾಲಕ್ಕೆ ಈ ಒಂದು ವಾರ್ಧಾ ಅಂತಕ್ಕಂಥ ಶಿಕ್ಷಣ ಸಮಿತಿಯಲ್ಲಿ ಕೂಡ ಜಾಕೀರ್ ಹುಸೇನ್ ಅಂತಕ್ಕಂಥವರ ಒಂದು ಸಮಿತಿಯು ಈ ಯೋಜನೆಯನ್ನು ಕುರಿತು ಸುದೀರ್ಘವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಳ್ಳುತ್ತದೆ. ಅದರ ಜೊತೆಗೆ ಕುಶಲ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸನ್ನು ಇಡಬೇಕು ಅನ್ನುವಂಥದ್ದನ್ನು ಹೇಳ್ತದಲ್ಲ. ಹಾಗೆ ಈ ರೀತಿ ಶಿಕ್ಷಕರಿಗೆ ತರಬೇತಿ ಕೊಡಬೇಕು ಅಂತಕ್ಕಂಥದ್ದು, ಆಗಾಗ ಆ ಸ್ಕೂಲ್ ಕಾಲೇಜುಗಳಲ್ಲಿರ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಮೇಸ್ಟ್ರುಗಳಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸೂಪರ್ವೈಸರ್ ಅಂತ ಹೇಳ್ತೀವಿ ನಾವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನು ಕೂಡ ಮಾಡಬೇಕು ಅನ್ನಕ್ಕಂಥದ್ದು. ಮತ್ತು ಆಗಾಗ ಪರೀಕ್ಷೆಗಳನ್ನು ನಡೆಸಬೇಕು ಅಂತಕ್ಕಂಥದ್ದು. ಈ ಪರೀಕ್ಷೆ ಅಂತ ಹೇಳಿದಾಗ ನೀವು ರಿಸಲ್ಟ್ ತಗೊಂಡು ಮಾರ್ಕ್ಸ್ ಕಾರ್ಡ್ ತಗೊಂಡು ಮನೆಗೆ ಹೋಗ್ತಕ್ಕಂಥ ಪರೀಕ್ಷೆಗಳನ್ನು ಬಿಟ್ಟು ಹೊರತುಪಡಿಸಿ ಮಕ್ಕಳಿಗೆ ಹೆಚ್ಚು ಇನ್ನೂ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಬಹಳ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಪರೀಕ್ಷೆಗಳನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ವರದಿಯನ್ನು ನೀಡುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದರ ಜೊತೆಗೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲವು ರೂಪರೇಷೆಗಳನ್ನು ಮಾಡತಕ್ಕಂಥದ್ದು, ವಾರ್ಧಾ ಯೋಜನೆಯ ದೈಹಿಕ ಶ್ರಮವನ್ನು ಆಧರಿಸಿರ್ತಕ್ಕಂಥದ್ದು, ಶಿಕ್ಷಕರ ಸಂಭಾವನೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು, ವಿದ್ಯಾರ್ಥಿಗಳು ಮಾತೃಭಾಷೆಯಲ್ಲಿ 7 ವರ್ಷಗಳವರೆಗೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದು, ಈ ಕಲಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು. 1939ರ ಜಾಗತಿಕ ಯುದ್ಧ ಮತ್ತು ಕಾಂಗ್ರೆಸ್ ಸಚಿವರು ರಾಜೀನಾಮೆಯಿಂದ ಏನು 2ನೇ ಜಾಗತಿಕ ಮಹಾಯುದ್ಧ ಜಗತ್ತಿನಲ್ಲಿ ಪ್ರಾರಂಭವಾಗ್ತದೆ 1939ರಲ್ಲಿ, ಮತ್ತು ಅದೇ ಸಂದರ್ಭಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಮಂತ್ರಿ ಮಹೋದಯರುಗಳು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟಿರುವುದರಿಂದ ಈ ವಾರ್ಧಾ ಯೋಜನೆ ಹಾಕ್ಕೊಂಡಿರ್ತಕ್ಕಂಥ ಕೆಲವು ಕ್ರಿಯಾ ಯೋಜನೆಗಳು ತಾತ್ಕಾಲಿಕವಾಗಿ ಅವುಗಳನ್ನು
ತಡೆ ಹಿಡಿಯಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಅವುಗಳು 1947ರಲ್ಲಿ ಇದನ್ನು ರಾಷ್ಟ್ರದ ಸರ್ಕಾರಕ್ಕೆ ಅಥವಾ ರಾಷ್ಟ್ರೀಯ ಸರ್ಕಾರಕ್ಕೆ ಅಥವಾ ಸ್ವತಂತ್ರ ಭಾರತ ಸರ್ಕಾರಕ್ಕೆ ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಈ ವಾರದ ಆ ಸಮಿತಿಯ ವರದಿಗಳನ್ನು ಹೊಸ ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ನಡೀತದೆ. ಅಂದರೆ ಒಟ್ಟಾರೆ ಶೈಕ್ಷಣಿಕವಾಗಿ ಭಾರತದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕ್ರಿಯಾ ಯೋಜನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಸಾರ್ಜೆಂಟ್ ಶಿಕ್ಷಣ ಯೋಜನೆ ಅಂತ ಇಟ್ಕೊಂಡ್ಬಿಟ್ಟು 1944ರಲ್ಲಿ ಕೇಂದ್ರ ಶೈಕ್ಷಣಿಕ ಸಲಹಾ ಮಂಡಳಿಯ ರಾಷ್ಟ್ರೀಯ ಶಿಕ್ಷಣ ಯೋಜನೆಯನ್ನು ರೂಪಿಸ್ತದೆ. ಭಾರತ ಸರ್ಕಾರ ಈ ಮಂಡಳಿಯ ಸಲಹೆಗಾರನಾಗಿರ್ತಕ್ಕಂಥ ಸರ್ ಜಾನ್ ಸಾರ್ಜೆಂಟ್ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಈ ಒಂದು ಯೋಜನೆ ವಹಿಸಿಕೊಳ್ತದೆ. ಹೀಗಾಗಿ ಆತನ ಹೆಸರಿನಿಂದಲೇ ಇದು ಸಾರ್ಜೆಂಟ್ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು ಅಥವಾ ಸಾರ್ಜೆಂಟ್ ಸಮಿತಿ ಅಂತ ಇಟ್ಕೊಂಡ್ಬಿಟ್ಟು ಅಥವಾ ಸಾರ್ಜೆಂಟ್ ಯೋಜನೆ ಅಂತ ಹೇಳಿ ಇದು ತುಂಬ ಜನಪ್ರಿಯವಾಗ್ತದೆ. ಇದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚು ಒತ್ತನ್ನು ನೀಡತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಅಂದರೆ ಆ 6 ವರ್ಷದಿಂದ 11 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು, 11 ವರ್ಷದಿಂದ 17 ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳ ಅವಧಿಯಲ್ಲಿ ಶಾಲಾ ಕಲಿಕೆಯಿಂದ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡತಕ್ಕಂಥದ್ದು. ಪ್ರೌಢಶಾಲೆಗಳಲ್ಲಿ ಶೈಕ್ಷಣಿಕ ಮತ್ತು ತಾಂತ್ರಿಕ ವೃತ್ತಿಪರ ಶಾಲೆಗಳಾಗಿ 2 ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತದೆ ಅಂತಕ್ಕಂಥ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ತೀವಿ ನಾವು, ತಾಂತ್ರಿಕ ಶಿಕ್ಷಣ ಅಂತ ಹೇಳ್ತೀವಿ, ಮತ್ತು ಪ್ರೊಫೆಷನಲ್ ಎಜುಕೇಷನ್ ಅಂತ ಹೇಳ್ತೀವಿ. ಅಂದರೆ ಬೇಸಿಕಲಿ ಪ್ರೈಮರಿ ಹಂತದಲ್ಲೇ ಮಕ್ಕಳಿಗೆ ಪ್ರೊಫೆಷನಲ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಪಠ್ಯಕ್ರಮಗಳನ್ನು ಇಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ಇಂಟರ್ಮೀಡಿಯೇಟ್ ಶಿಕ್ಷಣ ವ್ಯವಸ್ಥೆಯನ್ನು ಇದು ಬೇಡ ಅಂತ ಹೇಳ್ತದೆ ಈ ಸಾರ್ಜೆಂಟ್ ಆಯೋಗ ಅಂತಕ್ಕಂಥದ್ದು. ಮತ್ತು ಹೈಸ್ಕೂಲ್ ಮತ್ತು ಕಾಲೇಜುಗಳ ಶಿಕ್ಷಣದಲ್ಲಿ 1 ವರ್ಷದ ಏರಿಕೆಯನ್ನು ಕೂಡ ಇದು ಖಂಡಿಸ್ತದೆ. ಅಂದರೆ ಏನು, ನಾವು ಹೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಅವಧಿ ತಗೊಳ್ಳೋದು ಬೇಡ, ಟೈಮ್ ತಗೊಳ್ಳೋದು ಬೇಡ, ಸಮಯ ತಗೊಳ್ಳೋದು ಬೇಡ, ಇರುವಂಥ ಸಮಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಹೇಳ್ತದೆ. ಈ ಸಾರ್ಜೆಂಟ್ ಸಮಿತಿ 40 ವರ್ಷಗಳ ಕಾಲ ಶಿಕ್ಷಣ ಯೋಜನೆ ರೂಪಿಸಿರುವುದನ್ನು ಖೇರ್ ಸಮಿತಿ ಅಂತಕ್ಕಂಥದ್ದು ಅದನ್ನು 16 ವರ್ಷಕ್ಕೆ ಕಡಿತಗೊಳಿಸ್ತದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಇದು ಸಾರ್ಜೆಂಟ್ ಯೋಜನೆಯಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಅಂತ ಇಟ್ಕೊಂಡ್ಬಿಟ್ಟು ಮುಂದೆ ಬರ್ತಕ್ಕಂಥದ್ದು ರಾಧಾಕೃಷ್ಣನ್ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು 1944ರಿಂದ 1949 ಭಾರತ ಸರ್ಕಾರವು ನವೆಂಬರ್ 1948ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗವನ್ನು ರಚಿಸ್ತದೆ. ಆಗಸ್ಟ್ 1949ರಲ್ಲಿ ವಿಶ್ವವಿದ್ಯಾಲಯಗಳ ಶಿಕ್ಷಣವನ್ನು ಕುರಿತು ಕೆಲವು ಶಿಫಾರಸುಗಳನ್ನು ಡಾಕ್ಟರ್ ರಾಧಾಕೃಷ್ಣ ಆಯೋಗ ಇಲ್ಲಿ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದರೆ ಉನ್ನತ ಶಿಕ್ಷಣ, ನಾವು ಹೈಯರ್ ಎಜುಕೇಷನ್ ಅಂತ ಏನು ಹೇಳ್ತಾ ಇದೀವಲ್ಲ, ಆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಶಿಫಾರಸುಗಳನ್ನು ಡಾಕ್ಟರ್ ರಾಧಾಕೃಷ್ಣ ಆಯೋಗ ಹೇಳ್ತದೆ ಅಂತಕ್ಕಂಥದ್ದು. ಏನು ಅಂತ ಹೇಳಿದ್ರೆ 12 ವರ್ಷಗಳ ಪದವಿ ಪೂರ್ವ ಶಿಕ್ಷಣ, ಪರೀಕ್ಷೆ ದಿನಗಳನ್ನು ಒಳಗೊಂಡಂತೆ ವಿಶ್ವವಿದ್ಯಾಲಯವು ವರ್ಷಕ್ಕೆ 180 ದಿನಗಳ ಕಡಿಮೆಯಾಗದಂತೆ ಕಾರ್ಯವನ್ನು ನಿರ್ವಹಿಸಬೇಕು. ವಿಶ್ವವಿದ್ಯಾಲಯಗಳು ಉನ್ನತ ಶಿಕ್ಷಣ 3 ಉದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ 3 ಉದ್ದೇಶಗಳು ಯಾವುವು ಅಂತ ಹೇಳಿದ್ರೆ ಸಾಮಾನ್ಯ, ಉದಾರ ಮತ್ತು ವೃತ್ತಿ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು. ಕೃಷಿ, ವಾಣಿಜ್ಯ ಶಿಕ್ಷಣ, ತಾಂತ್ರಿಕ, ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ನೀಡಬೇಕು ಅಂತಕ್ಕಂಥ ಶಿಫಾರಸನ್ನು ಕೂಡ ಮಾಡ್ತದೆ. ಅಸ್ತಿತ್ವದಲ್ಲಿದ್ದಿರ್ತಕ್ಕಂಥ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ದೇಶದ ಆಸ್ತಿ ಎಂದು ಪರಿಗಣಿಸಿ ಅವುಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು. ಏನು ಟೆಕ್ನಿಕಲ್ ಕೋರ್ಸ್ಗಳೇನಿದ್ದಾವೆ ಆ ಟೆಕ್ನಿಕಲ್ ಕೋರ್ಸ್ಗಳು, ತಾಂತ್ರಿಕ ಶಿಕ್ಷಣ, ಈಗೇನಾದರೆ ITI ಇದೆ, ಡಿಪ್ಲೊಮಾ ಇದೆ, ಇಂಜಿನಿಯರಿಂಗ್ ಇದೆ, ಇವೆಲ್ಲ ತಾಂತ್ರಿಕ ಶಿಕ್ಷಣಗಳಲ್ಲ. ಇಂಥ ಶಿಕ್ಷಣಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅಂದಾಗ ಆ ದೇಶ ಪ್ರಗತಿ ಪಥದ ಕಡೆಗೆ ಹೋಗ್ತದೆ, ದೇಶ ಅಭಿವೃದ್ಧಿ ಕಡೆಗೆ ಹೋಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಶಿಫಾರಸು ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ವಿಶ್ವವಿದ್ಯಾಲಯದ ಪದವಿಯನ್ನು ಆಡಳಿತ ಸೇವೆಗೆ ಅಗತ್ಯ ಎಂದು ಪರಿಗಣಿಸಬಾರದು ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯ ಮೊದಲ ಪದವಿಗೆ 3 ವರ್ಷಗಳಿರಬೇಕು ಮತ್ತು ವಿಷಯವಾರು ಪರೀಕ್ಷೆಗಳನ್ನು ಕೂಡ ಇಲ್ಲಿ ನಡೆಸುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು. ಪರೀಕ್ಷೆ ಪದ್ಧತಿಯನ್ನು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಮಾಡುವುದರ ಮೂಲಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಏಕರೂಪವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದು. ಅವತ್ತು ರಾಧಾಕೃಷ್ಣ ಆಯೋಗದಲ್ಲಿ ಹೇಳಿರ್ತಕ್ಕಂಥ ಸಲಹೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇವತ್ತು ಬಹುಶಃ ನಾವು ನಿನ್ನೆ ಏನು 6ನೇ ತಾರೀಕಿಗೆ ಇದೆ, ಮೇ 6ನೇ ತಾರೀಕು
ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಏನು ಅಶ್ವಥ್ ನಾರಾಯಣ ಸಾಹೇಬರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇಡೀ ರಾಷ್ಟ್ರದಾದ್ಯಂತ ಮತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ವಿಶ್ವವಿದ್ಯಾಲಯಗಳ ಪದವಿ ಮತ್ತು ಅಂದರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿರ್ತಕ್ಕಂಥ ಪಠ್ಯವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಶ್ವವಿದ್ಯಾಲಯ ಎಲ್ಲ ಪದವಿ ಕಾಲೇಜುಗಳಲ್ಲಿ ಏಕರೂಪವಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಹಲವಾರು ನಿರ್ಧಾರಗಳು ತೆಗೆದುಕೊಂಡು ಸಿಲೆಬಸ್ಸು ಒಂದೇ ವಿಧವಾಗಿರಬೇಕು ಅಂತಕ್ಕಂಥ ಡಿಸಿಷನನ್ನು ಇದೇ ಮೇ 6ನೇ ತಾರೀಕು 2020 ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ವಿಶ್ವವಿದ್ಯಾಲಯಗಳ ಅಧ್ಯಾಪಕರ ವೇತನವನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು, ದೇಶದ ವಿಶ್ವವಿದ್ಯಾಲಯಗಳ ಶಿಕ್ಷಣ ನಿರ್ವಹಣೆಗೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು. ಏನು UGC ಅಂತ ಹೇಳ್ತೀವಲ್ಲ, ಆ UGC ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನು ನಿಮಗೆ ಬಹುಶಃ ಹೇಳ್ತಾ ಇರ್ತಿದ್ದೆ ಆಗಾಗ, UGC ಅಂದರೆ ಏನು, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂದರೆ ಏನು, UGC ಸಂಬಳ ತಗೊಳ್ಬೇಕಾದ್ರೆ ಏನು ಕೆಲಸ ಎಂಥ ಒಂದು ಅದರಲ್ಲಿ ಮೌಲ್ಯಯುತವಾಗಿರ್ತಕ್ಕಂಥದ್ದು ವ್ಯಾಲ್ಯೂ ಜಾಬ್ ಇರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಸಾಕಷ್ಟು ಬಾರಿ ಅದರ ಬಗ್ಗೆ ನಾವು ಹೇಳಿದ್ದೀವಿ ನಿಮಗೆ ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಶಿಫಾರಸಿನಂತೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವು ಕೂಡ 1953ರಲ್ಲಿ ರಚನೆ ಮಾಡ್ತಾರೆ. ಈ ಧನಸಹಾಯ ಆಯೋಗವು 1956ರ ಸಂಸತ್ತಿನಲ್ಲಿ ಶಾಸನದಂತೆ ಶಾಸನಬದ್ಧವಾಗಿರ್ತಕ್ಕಂಥ ಸ್ವಾಯತ್ತತೆಯನ್ನು ನೀಡಲಾಯಿತು ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯಗಳ ಶಿಕ್ಷಣ ವ್ಯವಸ್ಥೆ, ಸಂಯೋಜನೆ, ಅಧ್ಯಯನ ಮತ್ತು ಸಂಶೋಧನೆಗಳಿಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳು ಧನಸಹಾಯ ಆಯೋಗದ ನಿಯಂತ್ರಣಕ್ಕೆ ಒಳಪಡಬೇಕು ಅಂತ ಇಟ್ಕೊಂಡ್ಬಿಟ್ಟು ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಅಗತ್ಯವಾಗಿರತಕ್ಕಂಥ ಹಣಕಾಸಿನ ನೆರವನ್ನು ನೀಡತಕ್ಕಂಥದ್ದೇ ಈ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದು. ಈ ದೇಶದಲ್ಲಿ ಏನೇನು ಸಂಶೋಧನೆಗಳಾಗಬೇಕಾಗಿದೆ, ಉನ್ನತ ಶಿಕ್ಷಣ ಹಂತದಲ್ಲಿ ಏನೇನು ಬೆಳವಣಿಗೆ ಆಗಬೇಕಾಗಿದೆ, ಅದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಅದಕ್ಕೆ ಹಣಕಾಸಿನ ನೆರವನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ UGC ಅಂತಕ್ಕಂಥದ್ದು ರಚನೆ ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಕೋಟಾರಿ ಶಿಕ್ಷಣ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು 1964ನಿಂದ 1966 ಸ್ಪಷ್ಟ ನೀತಿ ಮತ್ತು ಸಿದ್ಧಾಂತಗಳನ್ನು ಒಳಗೊಂಡಂತೆ ಎಲ್ಲ ಹಂತದ ರಾಷ್ಟ್ರೀಯ ಶಿಕ್ಷಣವನ್ನು ಕುರಿತು ಸಲಹೆ ಸೂಚನೆಗಳನ್ನು ನೀಡುವಂತಹ ಉದ್ದೇಶದಿಂದ ಜುಲೈ 1964ರಲ್ಲಿ ಭಾರತ ಸರ್ಕಾರವು ಡಾಕ್ಟರ್ DS ಕೊಠಾರಿಯವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗವನ್ನು ರಚನೆ ಮಾಡುತ್ತದೆ. ಇಂಗ್ಲೆಂಡ್ ಮತ್ತು ರಷ್ಯಾದ ಅನೇಕ ಶಿಕ್ಷಣ ತಜ್ಞರು ಮತ್ತು ವಿಜ್ಞಾನಿಗಳು ಈ ಆಯೋಗದ ಸಲಹಾ ಮಂಡಳಿಗೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತದೆ. ಯುನೆಸ್ಕೋದ JF ಮ್ಯಾಕ್ಡೌಗ್ಲಾಗ್ ಅಂತಕ್ಕಂಥವರು ಉಪ ಕಾರ್ಯದರ್ಶಿಯಾಗಿ ಇದಕ್ಕೆ ನೇಮಕಗೊಳ್ಳುತ್ತಾರೆ ಅಂತಕ್ಕಂಥದ್ದು. ಕೊಠಾರಿ ಆಯೋಗವು ದೇಶದ ಆರ್ಥಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು, ಸಂಶೋಧನೆ ಅಗತ್ಯ ಎಂದು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದಾಗಿತ್ತು ಈ ಕೊಠಾರಿ ಆಯೋಗ ಅಂತಕ್ಕಂಥದ್ದು. ಸಂಶೋಧನೆ ಅಂದರೆ ರಿಸರ್ಚ್ ಮಾಡ್ತಕ್ಕಂಥದ್ದು. ನೀವೇನು ರಿಸರ್ಚ್ ಅಂತಕ್ಕಂಥ ನಿಮ್ಮದೇನು ರಿಸರ್ಚ್ ಮೆಥಡಾಲಜಿ ಅಂತೇಳಿ ಒಂದು ಪತ್ರಿಕೆ ಇದೆಯಲ್ಲ, ಅದೇ ರೀತಿಯಾಗಿ ಇದು ತನ್ನದೇ ಆಗಿರ್ತಕ್ಕಂಥ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಕ್ರಿಯೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತೊಡಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು MPhil ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ PhD ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೊಸ ವಿಷಯಗಳ ಆವಿಷ್ಕಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡಿ ಹಾಕ್ತಕ್ಕಂಥದ್ದು, ಇದೆಲ್ಲವೂ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕೊಠಾರಿ ಆಯೋಗ ತನ್ನದೇ ಆಗಿರ್ತಕ್ಕಂಥ ಶಿಫಾರಸನ್ನು ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲಿ ಕಾಲಕಾಲಕ್ಕೆ ಶಿಕ್ಷಣದ ರಂಗದಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು, ಆ ಬದಲಾವಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು, ಮೂಲ ಶಿಕ್ಷಣವನ್ನು ಕುರಿತು ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡತಕ್ಕಂಥ ಕೆಲಸ ಕೊಠಾರಿ ಆಯೋಗ ಮಾಡುತ್ತದೆ. ಮೂಲ ಶಿಕ್ಷಣ ಅಂತ ಹೇಳಿದಾಗ ನಾವು ಈ ಮೊದಲೇ ಹೇಳಿರುವ ಹಾಗೆ ಏನು ಕುಂಬಾರಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ಹೀಗಾಗಿ ಈ ಕೊಠಾರಿ ಅಂತಕ್ಕಂಥ ಆಯೋಗವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಮಾಡ್ತದೆ ಅಂತಕ್ಕಂಥದ್ದು. ಶಿಕ್ಷಣದ ಹಲವಾರು ವಿಚಾರಗಳನ್ನು ಅತ್ಯಮೂಲ್ಯವಾಗಿರ್ತಕ್ಕಂಥ ಶಿಫಾರಸುಗಳನ್ನು ಈ ಕೆಳಕಂಡಂತೆ ಇದು ಮಾಡ್ತದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಸೊ ಹೀಗಾಗಿ ಅದರಲ್ಲಿ ದೈಹಿಕ ಶ್ರಮ, ಉತ್ಪಾದನಾ ಅನುಭವಗಳನ್ನು ಒಳಗೊಂಡಿರ್ತಕ್ಕಂಥ ಉದ್ಯೋಗ, ಅನುಭವ ಮತ್ತು ಸಮಾಜ ಸೇವೆ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಪರಿಗಣಿಸಬೇಕು ಅಂತಕ್ಕಂಥದ್ದು. ಸಾಮಾಜಿಕ ಬದ್ಧತೆಯನ್ನು ಆಧರಿಸಿ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು. ಯುವಕರನ್ನು ಶಾಲಾ ಕಲಿಕೆಯಿಂದ ಶ್ರಮ ಮತ್ತು ಉತ್ತಮ ಜೀವನಕ್ಕೆ ಅಣಿಗೊಳಿಸುವಂಥ ಹೊಣೆ ಶಾಲೆಗಳಿಗೆ ಸೇರಬೇಕು ಅಂತಕ್ಕಂಥದ್ದು. ಪ್ರೌಢ ಶಿಕ್ಷಣವನ್ನು ಹೆಚ್ಚು ವೃತ್ತಿಪರಗೊಳಿಸ್ತಕ್ಕಂಥದ್ದು. ಆಧುನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಕೆಲವು ವಿಶ್ವವಿದ್ಯಾಲಯಗಳ ಸ್ಥಾಪನೆ. ಶಾಲಾ ಶಿಕ್ಷಕರ ಗುಣಮಟ್ಟ, ಉತ್ತಮ ತರಬೇತಿ, ವಿಶೇಷವಾಗಿರ್ತಕ್ಕಂಥ ಗಮನ ನೀಡುವುದು.
ಶಿಕ್ಷಣ ವ್ಯವಸ್ಥೆಯ ಪುನರ್ ನಿರ್ಮಾಣ, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಹಾಗೆ ಈ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ಕೊಡತಕ್ಕಂಥದ್ದು. ಪ್ರತಿ ಹಂತದಲ್ಲೂ ಶಿಕ್ಷಣದ ಗುಣಮಟ್ಟ ಮತ್ತು ಸವಾಲುಗಳನ್ನು ಎದುರಿಸುವಂಥ ಶಿಕ್ಷಣ ಜಾರಿ ತರಬೇಕು ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಕೊಠಾರಿ ಆಯೋಗ ತನ್ನದೇ ಆಗಿರ್ತಕ್ಕಂಥ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿ ಅಂತ ಇಟ್ಕೊಂಡ್ಬಿಟ್ಟು 1968ರ ಕೊಠಾರಿ ಸಮಿತಿಯ ಶಿಫಾರಸುಗಳನ್ನು ಸ್ವೀಕರಿಸಿರ್ತಕ್ಕಂಥ ಭಾರತ ಸರ್ಕಾರ 1968ರಲ್ಲಿ ಕೆಲವು ತೀರ್ಮಾನಗಳನ್ನು ಪ್ರಕಟ ಮಾಡ್ತದೆ ಅಂತಕ್ಕಂಥದ್ದು. ಏನ ತೀರ್ಮಾನಗಳು ಅಂತ ಹೇಳಿದ್ರೆ 14 ವರ್ಷದವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಕರ ಸ್ಥಾನಮಾನ ಸುಧಾರಣೆ ಮತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡತಕ್ಕಂಥದ್ದು. ತ್ರಿಭಾಷಾ ಶಿಕ್ಷಣವನ್ನು ಅಳವಡಿಸಿಕೊಂಡು ಅದರಲ್ಲಿ ಪ್ರಾದೇಶಿಕ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕನ್ನುವಂಥದ್ದು. ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನೆ ಏಕರೂಪಗೊಳಿಸ್ತಕ್ಕಂಥದ್ದು. ಕೃಷಿ ಕೈಗಾರಿಕಾ ಶಿಕ್ಷಣ ಅಭಿವೃದ್ಧಿ ಮತ್ತು ಗುಣಮಟ್ಟದ ಕಡಿಮೆ ವೆಚ್ಚದ ಪಠ್ಯಪುಸ್ತಕಗಳು ದೊರಕಿಸುವಂಥದ್ದು. ರಾಷ್ಟ್ರೀಯ ಆದಾಯದ 6% ಹಣವನ್ನು ಶಿಕ್ಷಣಕ್ಕಾಗಿ ಮೀಸಲಾಗಿಡಬೇಕು ಅಥವಾ ವಿನಿಯೋಗಿಸಬೇಕು ಎಂದು ಸರ್ಕಾರ ಅದನ್ನು ಪ್ರಕಟಿಸಬೇಕು ಅಂತಕ್ಕಂಥದ್ದು ಕೂಡ ಹೇಳ್ತದೆ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥದ್ದು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇಟ್ಕೊಂಡ್ಬಿಟ್ಟು ಹೊಸ ಶಿಕ್ಷಣ ನೀತಿ ಅಂಥೇಳಿ 1986ರಲ್ಲಿ ಹೊಸ ಶಿಕ್ಷಣ ನೀತಿಯು ಸುದೀರ್ಘವಾಗಿರ್ತಕ್ಕಂಥ ಶಿಕ್ಷಣದ ಕಾರ್ಯಕ್ರಮಗಳನ್ನು ನಿರೂಪಿಸ್ತದೆ. ಅದರಂತೆ 2000ನೇ ಇಸ್ವಿಗೆ ಸಾಕ್ಷರತಾ ಪ್ರಮಾಣವನ್ನು 36%ರಿಂದ 56ಕ್ಕೆ ಹೆಚ್ಚಿಸ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವುದು, ಪ್ರೌಢ ಶಿಕ್ಷಣವನ್ನು ವೃತ್ತಿಪರಗೊಳಿಸುವುದು. 1995ರ ಸುಮಾರಿಗೆ ಇದನ್ನು 28%ಕ್ಕೆ ಹೆಚ್ಚಿಸ್ತಕ್ಕಂಥದ್ದಾಗಿರುವಂಥದ್ದು. ಉನ್ನತ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವುದು, ಆಧುನಿಕತೆ ಮತ್ತು ಜಾಗತಿಕ ಆರ್ಥಿಕ ಸವಾಲುಗಳನ್ನು ಎದುರಿಸುವಂಥ ತರಬೇತಿ ಅತ್ಯಂತ ಅಗತ್ಯವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರು ಇಬ್ಬರಿಗೂ ತರಬೇತಿಯನ್ನು ನೀಡತಕ್ಕಂಥದ್ದು. ಸಂವಿಧಾನದಲ್ಲಿಯ ತತ್ವ ಸಿದ್ಧಾಂತಗಳಿಗೆ ಶಿಕ್ಷಣವನ್ನು ಹೆಚ್ಚು ಪ್ರಸ್ತಾಪಗೊಳಿಸುವಂಥದ್ದು. ರಾಷ್ಟ್ರೀಯ ಪರಂಪರೆ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯ ತತ್ವಗಳು ಅಳವಡಿಸುವಂಥದ್ದು. ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಬಿಂಬಿಸುವಂಥ ಶಿಕ್ಷಣ ಹಾಗೂ ಅಂತಾರಾಷ್ಟ್ರೀಯ ಸಿದ್ಧಾಂತಗಳಲ್ಲಿ ನಂಬಿಕೆ ಇಡತಕ್ಕಂಥ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಕಟಿಸ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕೊನೆಗೆ ಬರ್ತಕ್ಕಂಥದ್ದು ಕನ್ಕ್ಲೂಷನ್ ಅಥವಾ ಸಮಾರೋಪ ಅಂತ ಇಟ್ಕೊಂಡ್ಬಿಟ್ಟು ಭಾರತದಲ್ಲಿ ವ್ಯವಸ್ಥಿತ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಶ್ರೇಯಸ್ಸು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲುತ್ತದೆ. 1854ರಲ್ಲಿ ಚಾರ್ಲ್ಸ್ ವುಡ್ ಪ್ರಥಮ ಬಾರಿಗೆ ತನ್ನ ವರದಿಯಲ್ಲಿ ಶಿಕ್ಷಣ ನೀಡುವಂಥ ಜವಾಬ್ದಾರಿಯನ್ನು ಸರ್ಕಾರದ್ದು ಎಂದು ಘೋಷಣೆಯನ್ನು ಮಾಡ್ತಾರೆ. ಈ ಮೂಲಕ ಭಾರತೀಯರಿಗೆ ಸಮರ್ಪಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ನಡೀತದೆ. ತದನಂತರದಲ್ಲಿ ಬ್ರಿಟಿಷರ ಶಿಕ್ಷಣ ನೀತಿ ಆಧರಿಸಿ ಸ್ವತಂತ್ರ ಭಾರತದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ಹಲವಾರು ಸಮಿತಿಗಳನ್ನು, ಹಲವಾರು ಆಯೋಗಗಳನ್ನು ಇಲ್ಲಿ ರಚನೆ ಮಾಡಲಾಯಿತು. ಭಾರತ ದೇಶದ ಶಿಕ್ಷಣದ ಅಭಿವೃದ್ಧಿಗೆ ಹೊಸ ಆಯಾಮಗಳನ್ನು ಕಲ್ಪಿಸುವುದರ ಮೂಲಕ ಹಾಗಾಗಿ ಇಲ್ಲಿವರೆಗೆ ಅನೇಕ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಸುದೀರ್ಘ ಅಭಿವೃದ್ಧಿಯನ್ನು ಸಾಧಿಸಲಾಯಿತಾದರೂ ಸಾಧಿಸುವುದು ಇನ್ನೂ ಸಾಕಷ್ಟು ಇರುವುದರಿಂದ ಇದರ ಜೊತೆಗೆ ಇಲ್ಲಿ ಶಿಕ್ಷಣದ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಎನ್ನುವಂಥ ವಿಚಾರಗಳನ್ನು ಗಮನಿಸಿದಾಗ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಷ್ಟು ಶಿಕ್ಷಣದ ಬೆಳವಣಿಗೆಯಲ್ಲಿ ಭಾರತದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕುರಿತು ನಾವು ಈ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದೀವಿ. ಬಹುಶಃ ಇಲ್ಲಿಗೆ ಈ ವಿಷಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು.